ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ. ಸೂರ್ಯ ಮತ್ತೆ ಮನೋಜಂಗೆ ಹಿಗ್ಗಮೊಗ ಹೊಡೆದಿದ್ದಾನೆ. ಅದು ಯಾಕೆ ಅಂತ ತಿಳ್ಕೊಬೇಕು ಅಂದರೆ ಈ ಸಂಚಿಕೆನ ಕೊನೆ ತನಕ ನೋಡಿ. ಮನೋಜ ಮನೆಗೆ ಬರ್ತಾ ಅಚ್ಚಿ ಅಂತ ಸಿಂತ ಬರ್ತಾ ಇರ್ತಾನೆ. ಆಗ ಶಾಂತಿ, ಮನೋಜ ದೂರ ನಿಲ್ಲೋ, ದೂರ. ಏನಾಗಿದೆ ನಿಮಗೆಲ್ಲ? ಶ್ರುತಿ ನೋಡಿದರೆ ಹಂಗೆ ಕೆಮ್ತಾ ಇದ್ದಾಳೆ, ಅವಳಿಗೂ ಹುಷಾರಿಲ್ಲ, ನಿಂಗೂ ಹುಷಾರಿಲ್ಲ, ದೂರ ನಿಲ್ಲೋದು, ಆ ಕಡೆ ಸುತ್ಕೊಂಡು ಕೆಮ್ಸೀನು ಅಂತ ಹೇಳುತ್ತೆ. ಅಮ್ಮ, ನಾನು ನಿನ್ನ ಮಗ ಕಣಮ್ಮ ಅಂತ ಹೇಳ್ತಾರೆ. ನಿನ್ನ ಮಗ ಅಂತ ನನಗೆ ಗೊತ್ತು, ನಿನಗೆ ಗೊತ್ತು. ಆ ಕೆಮ್ಮಿಗೆ ಜ್ವರಕ್ಕೆ ಗೊತ್ತಾ? ಎಲ್ಲರಿಗೂ ಅಂಟ್ಕೊಂಡ್ಬಿಡುತ್ತೆ, ದೂರ ನಿಂತ್ಕೊ, ಆ ಕಡೆ ಸೀನು ಅಂತ ಹೇಳಿ ಬೈತಾನೆ. ಮೀನಾ ಬೇಗ ಬಾ, ಅವನಿಗೆ ಶುಂಠಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಬಟ್ಟೆ ಕಟ್ಕೊಂಡು ಕೊಡು, ಹಾಗೆ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಬಂದು ಕೊಡು, ಅವ್ನು ಕೆಮ್ತಾ ಇದ್ದಾನೆ ಅಂತ ಹೇಳ್ತಾರೆ. ಆಗ ಮೀನಾ ಅವಳನ್ನು ಗುರಾಯಿಸಿ ನೋಡ್ತಾಳೆ. ಯಾಕೆ, ಏನಾಯಿತು ಅಂತ ಕೇಳ್ತಾರೆ. ಯಾಕೆ ನಿಮ್ಮ ಮನೆಯವ್ರನ್ನೆಲ್ಲ ಓಡಿಸ್ದೆ ಅಂತ ಗುರಾಯಿಸ್ತಾ ಇದೆಯಾ ಅಂತ ಕೇಳ್ತಿದ್ದಾರೆ. ಆಗ ಅದು ಅವ್ರವ್ರ ಯೋಗ್ಯತೆ. ಒಬ್ಬರಿಗೆ ಒಂದು ತುತ್ತು ಊಟ ಹಾಕೋದಕ್ಕೂ ಯೋಗ್ಯತೆ ಇರಬೇಕು. ಕುರ್ಮನ ಬೇಕಾದರೆ ಹಂಚ್ಕೊಂಡು ತಿನ್ಬೋದು, ಕರ್ಮನ ಹಂಚ್ಕೊಳ್ಳೋಕ್ಕಾಗಲ್ಲ. ನೀವು ಮಾಡಿದ್ದನ್ನು ನೀವು ಅನುಭವಿಸ್ತಾ ಇದ್ದೀರಾ ಅಂತ ಹೇಳಿ ಬೈತಾರೆ. ಇತ್ತೀಚೆಗೆ ಟ್ರೈನ್ ಬೋಗಿಗಿಂತ ಜಾಸ್ತಿ ಉದ್ದ ಆಗಿದೆ ನಿನ್ನ ನಾಲಿಗೆ ಅಂತ ಹೇಳಿ ಬೈತಾರೆ. ಆಗ ಮೀನಾ ಮನಸಲ್ಲೇ ಯೋಚನೆ ಮಾಡ್ತಾಳೆ. ಹಿಂದೊಮ್ಮೆ ರಂಗನಾಥ್ಗೆ ಹೋಗಿ ಕೇಳಿರ್ತಾಳೆ, ಮಾವ ಅವತ್ತು ಗೊಂಬೆನೆಲ್ಲ ಬಿಸಾಕ್ತೀನಿ ಅಂತ ನಿಮ್ಮ ಮಗ ಹೇಳಿದಾಗ ರೂಮಿಗೆ ಕರ್ಕೊಂಡೋಗಿ ಹೇಗೆ ಕನ್ವಿನ್ಸ್ ಮಾಡಿದಿರಿ ಅಂತ ಕೇಳ್ತಾರೆ. ಆಗ ಏನಿಲ್ಲಮ್ಮ, ಅಲ್ಲಿ ರೂಮಲ್ಲಿರೋ ಬೆಲ್ಟ್ ತೊಗೊಂಡು 4 ಬಾರಿಸ್ದೆ, ಬಾಯಿ ಮಾತಿಂದ ಹೇಳಿದ ಮಾತು ಕೇಳಿಲ್ಲ ಅಂತ ಹೇಳಿದ್ಮೇಲೆ ದಂಡಂ ದಶಗುಣಂ, ನಿನಗೂ ಬೇಕಾದರೆ ಉಪಯೋಗ ಮಾಡ್ಕೋ, ರೂಮಲ್ಲೇ ಇದೆ ಬೆಲ್ಟ್ ಅಂತ ಹೇಳಿರ್ತಾರೆ. ಅದನ್ನು ಯೋಚನೆ ಮಾಡಿ ಇವ್ರದ್ದು ಅತಿಯಾಗಿ ಮಾತಾಡ್ತಾ ಇರೋದನ್ನು ನೋಡಿ ಹೋಗ್ಬಿಟ್ಟು ಮೀನಾ ಬೆಲ್ಟ್ನ ತಗೊಂಬಂದು ಬಾರಿಸ್ತಾಳೆ. ನಾನು ನಿಮ್ಮ ಸೇವಕಿನ, ನಿಮಗೆ ನಾನು ಆರೈಕೆ ಮಾಡಬೇಕಾ ಅಂತ ಹೇಳಿ ಬಾರಿಸ್ತಾಳೆ. ಯಾಕೆ ನಂಗೆ ಹೊಡಿತಾ ಇದೆಯಾ, ನಾನೇನೇ ಮಾಡಿದೆ ಅಂತ ಹೇಳಿದ್ರೆ ನಾನು ನಿಮಗೆ ಕಾಫಿ ಮಾಡ್ಕೊಬಂದು ಕೊಡಬೇಕಾ ಅಂತ ಹೇಳಿ ಮನೋಜ್ಗೆ ಹಿಗ್ಗಮುಗ್ಗ ಬಾರಿಸ್ತಾಳೆ. ಆಗ ರೋಹಿಣಿ ಅಲ್ಲಿಗೆ ಬರ್ತಾಳೆ. ಯಾಕ್ರಿ ನನ್ನ ಗಂಡಂಗೆ ಯಾಕ್ರಿ ಹೊಡಿತಾ ಇದ್ದೀರಾ ಅಂತ ಹೇಳ್ತಾರೆ. ನಿನ್ನ ಕೈ ಪೌಡ್ರ್ ಏನಮ್ಮ ಪೌಡ್ರಮ್ಮ, ನಿನಗೆ ಮುಖಕ್ಕೆ ಮೇಕಪ್ ಬಳಿತಾ ಕೂತ್ಕೊಂಡಿರೋ ನಿನಗೆ ಗೊತ್ತಾ ಬಿಸಿಬೇಳೆ ಬಾತಿಗೆ ಹೇಗೆ ಮಾಡಬೇಕು ಅಂತೇಳಿ, ಅದು ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ಹೇಳಿಬಿಟ್ಟು, ಕಾಫಿ ಮಾಡೋದಕ್ಕೆ ಉಪ್ಪು ಸಕ್ಕರೆ ಕಾಫಿ ಪುಡಿ ಹಾಕೋದಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ಹೇಳಿ ನೀನು ನನಗೆ ಹೇಳ್ಕೊಡ್ಬೇಕಾ? ನಿನಗೆ ನಿನ್ನ ಗಂಡನ ಆರೈಕೆ ಮಾಡೋಕ್ಕಾಗಲ್ವಾ? ನಾನು ನಿನ್ನ ಗಂಡನ ಆರೈಕೆ ಮಾಡಬೇಕಾ ಅಂತ ಹೇಳಿಬಿಟ್ಟು ರೋಹಿಣಿಗೂ ಮನೋಜಂಗೂ ತುಂಬ ಹಿಗ್ಗಮೊಗ್ಗ ಬಾರಿಸ್ತಾಳೆ. ರೋಹಿಣಿ ಮನೋಜ ದಿಕ್ಕಾಪಲ್ಲ ಓಡಾಡಿಕೊಂಡು ಮೀನಾ ಹತ್ರ ಒದೆ ತಿಂತಾ ಇರ್ತಾರೆ. ಶಾಂತಿ ಅವರನ್ನು ಕಾಪಾಡೋಕ್ಕಾಗದೆ ಒದ್ದಾಡ್ತಾ ಇರ್ತಾಳೆ. ಈ ಥರ ಮೀನಾ ಇದನ್ನು ಊಹೆ ಮಾಡ್ಕೊಂಡಿರ್ತಾಳೆ. ಇದೆಲ್ಲ ಇವಳು ಕಲ್ಪನೆ ಮಾಡಿಕೊಂಡು ಜೋರಾಗಿ ನಗೋಕ್ಕೆ ಶುರು ಮಾಡ್ತಾಳೆ. ಮನೋಜ ಮತ್ತು ಶಾಂತಿ ಬೈತಾ ಇದ್ರು, ಅವಳು ನಗ್ತಾ ಇರೋದು ನೋಡಿ, ಏನೇ ಆಯಿತು ನಿನಗೆ, ಹುಚ್ಚಿಡಿತಾ, ಹೋಗು ಕಾಫಿ ಮಾಡ್ಕೊಂಬ ಅಂತ ಹೇಳಿ ಬೈತಾರೆ. ಯಾಕೆ ನಗ್ತಿದ್ಯಾ ಹೇಳು ಅಂದ್ರೂ ಅವರಿಗೆ ಹೇಳೋದಿಲ್ಲ. ಆವಾಗ ಇವರಿಬ್ಬರು ಯೋಚನೆ ಮಾಡ್ತಾ ಕುಂತಿರ್ತಾರೆ. ಮೀನಾ ಹೋಗ್ಬಿಡ್ತಾಳೆ. ಇಷ್ಟು ಶಾಂತವಾಗಿದೆಯಲ್ಲ ಮನೆ, ಏನಾಯಿತು ಅಂತ ಕೇಳಿದಾಗ, ಈ ಶಾಂತತೆಗೆ ಕಾರಣ ನಿನ್ನ ಹೆಂಡ್ತಿನೇ ಕಣಪ್ಪ, ಯಾಕೋ ನಮ್ಮಿಬ್ಬರನ್ನು ನೋಡಿ ಸುಮ್ಮನೆ ನಗ್ತಾ ಇದ್ದಾಳೆ ಅಂತ ಹೇಳಿದಾಗ, ಮೀನಾ ಏನಾಯಿತು ಅಂತ ಕೇಳಿದಾಗ ಮತ್ತೆ ನಗ್ತಾ ಬರ್ತಾಳೆ. ಯಾಕಮ್ಮ ಮೀನಾ ಏನಾಯಿತು, ಯಾಕೆ ಹಿಂಗೆ ನಗ್ತಾ ಇದೆಯಾ, ಕಾರಣ ಹೇಳಿದ್ರೆ ನಾನು ನಗ್ಬೋದಲ್ಲ ಅಂತ ಸೂರ್ಯ ಕೇಳ್ತಾನೆ. ಆಗ ಅದೆಲ್ಲ ಹೇಳೋಕ್ಕಾಗಲ್ಲ ರೀ, ಎಲ್ಲರ ಮುಂದೆ ಅಂತ ಹೇಳಿದಾಗ ಸರಿ ಅಂತ ಹೇಳಿಬಿಟ್ಟು ಕಿವಿಯಲ್ಲಿ ಹೇಳ್ತಾನೆ. ಕಿವಿಯಲ್ಲಿ ಹೇಳಿದ ಮೇಲೆ ಸೂರ್ಯನೂ ಅವಳ ಜೊತೆ ನಗೋಕ್ಕೆ ಶುರು ಮಾಡ್ತಾನೆ. ನೀನು ನಗ್ತಾ ಇದೆಯಾ, ಏನಾಯಿತು ನಮಗೂ ಹೇಳಿ ಅಂತ ಹೇಳಿದಾಗ ಅವ್ರು ಹೇಳೋದೇ ಇಲ್ಲ. ಅಷ್ಟೊತ್ತಿಗೆ ಹಾಸ್ಪಿಟಲ್ಗೆ ಹೋಗಿದ್ದ ರವಿ ಮತ್ತು ಶ್ರುತಿ ಕೂಡ ಬರ್ತಾರೆ. ಅವರು ಏನಾಯಿತು, ಯಾಕೆ ಹಿಂಗೆ ನಗ್ತಾ ಇದ್ದೀರ ಅಂತ ಕೇಳಿದಾಗ, ಅದೆಲ್ಲ ನಿಂಗೆ ಹೇಳೋಕ್ಕಾಗಲ್ಲ ಕಣೋ ಅಂತ ಕೇಳ್ತಾರೆ. ಆಗ ಶ್ರುತಿ ಕೂಡ ಕೇಳ್ತಾಳೆ, ನಮಗೂ ಹೇಳಿ, ನಾವು ನಗ್ತೀವಿ ಅಂತ ಹೇಳಿದಾಗ, ನಾವು ಹಾಗೆಲ್ಲ ಹೇಳೋಕ್ಕಾಗೋದಿಲ್ಲ ಮೈಕು, ಎಲ್ಲರ ಮುಂದೆ ಹೇಳಿದರೆ ನಗುತ್ತಾಗ್ಲಾಗ್ಬಿಡ್ತಾರೆ ಅಂತ ಹೇಳ್ತಾನೆ ಸೂರ್ಯ. ಅಷ್ಟೊತ್ತಿಗೆ ರಂಗನಾಥ್ ಬರ್ತಾನೆ. ಯಾವಾಗಲೂ ಜಗಳ ಗಲಾಟೆನೇ ತುಂಬ್ತಾ ಇರೋ ಮನೇಲಿ ತುಂಬ ನಗು ಕೇಳಿ ಬರ್ತಾ ಇದೆ, ಏನು ವಿಚಾರ ಅಂತ ಕೇಳ್ತಾರೆ. ಹಾಗೆ ಏನೋ ನೆನ್ಸ್ಕೊಂಡು ನಗ್ತಾ ಇದ್ದೀವಪ್ಪ ಅಂತ ಹೇಳಿದಾಗ, ಸರಿ ಏನೋ ನಗ್ತಾ ಖುಷಿಯಾಗಿದೆ, ನನಗೆ ಸ್ವಲ್ಪ ಆಯಾಸ ಆಗ್ತಾಯಿದೆ, ನಾನು ಹೋಗಿ ರೆಸ್ಟ್ ಮಾಡ್ತೀನಿ ಅಂತ ಹೋಗ್ಬಿಡ್ತಾನೆ ರಂಗನಾಥ್. ಬಾರೆ ಮೀನಾ ನಾವು ಹೋಗೋಣ ಅಂತ ಹೇಳಿಬಿಟ್ಟು ಮೀನಾ ಸೂರ್ಯ ಕೂಡ ಹೇಳ್ತಾ ಹೋಗ್ತಾರೆ. ರವಿ ನಾವು ಕೂಡ ಲಾಫಿಂಗ್ ಸೆಷನ್ ಮಾಡೋಣ ಅಂತ ಹೇಳಿಬಿಟ್ಟು ರವಿ ಮತ್ತು ಶ್ರುತಿ ಕೂಡ ಹೋಗ್ಬಿಡ್ತಾರೆ. ಇವ್ರು ಯಾಕೆ ನಮ್ಮನ್ನು ನೋಡಿ ನಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿಬಿಟ್ಟು ಇವ್ರು ಮೂವರು ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಪೂಜಂಗೆ ರೋಹಿಣಿ ಫೋನ್ ಮಾಡ್ತಾಳೆ. ಈ ಮೀನಾ ಮತ್ತು ಸೂರ್ಯ ತುಂಬ ಖುಷಿಯಾಗಿದ್ದಾರೆ, ನಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅವರಿಬ್ಬರು ನಕ್ಕಿದ್ರೆ ನಿನಗೇನೆ ಕಷ್ಟ ಅಂತ ಹೇಳಿ ಪೂಜಾ ಬೈತಾಳೆ. ಆಗ ನಾನು ದುಃಖದಲ್ಲಿದ್ದಾಗ ಯಾರೂ ನಗಬಾರ್ದು ನನಗೆ, ನಾನು ಹೀಗೆ ಈ ಸಾಲದು ಅಂತ ಇವನು ಬೇರೆ
ದಿನೇಶೇ ಬೇರೆ ದಿನಕ್ಕೊಂದು ವೇಷ ಹಾಕಿ ನನಗೆ ಹಿಂಸೆ ಕೊಡ್ತಾ ಇದ್ದಾನೆ, ಇವ್ರಿಗೆ ಏನಾದರೂ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ನಾನು ಸರಿಯಾದ ಉಪಾಯ ಮಾಡಿದ್ದೀನಿ. ಈ ಮೀನಾ ಮತ್ತು ಸೂರ್ಯಂಗೆ ನಿದ್ದೆ ಮಾತ್ರೆ ಹಾಕ್ಕೊಡೋದು, ಅವ್ರು ಚೆನ್ನಾಗಿ ನಿದ್ರೆ ಮಾಡ್ತಾರೆ. ಆಗ ಅವ್ರ ಮೊಬೈಲ್ ತೊಗೊಂಡು ಆ ವಿಡಿಯೋನ ನಾನು ಕಳಿಸ್ಕೊಳ್ಳೋದು ಅಂತ ಹೇಳ್ತಾರೆ. ನೀನು ತುಂಬ ಕ್ರಿಮಿನಲ್ ಕಣೆ ಅಂತ ಹೇಳ್ತಾರೆ. ಹಾಗೆ ನಾನು ಅಂತ ಹೇಳಿಬಿಟ್ಟು ಫೋನ್ ಇಡ್ತಾಳೆ. ಇಲ್ಲಿ ಮೀನಾ ಹಾಲು ಕಾಯಿಸ್ತಾ ಇರ್ತಾಳೆ. ಮೀನಾ ಅವರೇ ಏನು ಮಾಡ್ತಾ ಇದ್ದೀರಾ ಅಂತ ಬರ್ತಾಳೆ. ಈಗ ಮಳೆಗಾಲ ಚಳಿ ಆಗ್ತಾ ಇದೆ ಅಲ್ವಾ, ಅದಕ್ಕೆ ಹಾಲು ಕಾಯಿಸ್ತಾ ಇದ್ದೀನಿ ಅವರಿಗೆ ಅಂತ ಹೇಳ್ತಾರೆ. ಹೌದಾ, ಹೊರಗಡೆ ಬಟ್ಟೆ ಇದ್ದಾಗಿತ್ತು, ಮಳೆ ಬರೋ ಥರ ಇದೆ ಅಂತ ಹೇಳ್ತಾಳೆ. ಇಲ್ವಲ್ಲ, ನಾನು ಬಟ್ಟೆ ತಂದಿದ್ದೀನಿ ಅಂತ ಹೇಳ್ತಾರೆ. ಹೌದಾ, ಅಲ್ಲ ಅತ್ತೆ ಸೀರೆ ನೋಡ್ದಂಗೆ ಆಯಿತು, ಆಮೇಲೆ ಮನೇಲಿ ನೆಂದೋದ್ರೆ ನಿಮಗೆ ಬೈತಾರೆ ಅಂತ ಹೇಳಿದಾಗ, ಹೌದಾ ನಾನು ಹೋಗಿ ನೋಡ್ಕೊಂಬರ್ತೀನಿ, ನೀವು ಹಾಲು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವಳು ಹೋಗ್ತಾಳೆ. ಇಲ್ಲಿ ಇವಳು ಹಾಲಿಗೆ ಏನನ್ನೋ ಬೆರೆಸ್ತಾಳೆ. ಅಷ್ಟೊತ್ತಿಗೆ ಮೀನಾ ಬಂದುಬಿಟ್ಟು ನೀವು ಹೀಗೆ ಮಾಡಿದ್ದು ಸರಿಯಲ್ಲ ಅಂತ ಹೇಳಿಬಿಟ್ಟು ಜೋರು ಮಾಡ್ತಾಳೆ. ಆಗ ಗಾಬರಿಯಾಗಿ ಏನಾಯಿತು ಮೀನಾ ಅವರೇ ಅಂತ ಕೇಳ್ತಾರೆ. ಅಲ್ಲಿ ಯಾವ ಬಟ್ಟೆನೂ ಇಲ್ಲ, ಸೀರೆನೂ ಇಲ್ಲ, ಸುಮ್ಮನೆ ನನ್ನನ್ನು ಗಾಬರಿ ಮಾಡಿದ್ರಿ ನೀವು ಅಂತ ಹೇಳ್ತಾರೆ. ಹೌದಾ, ನಾನು ಸೀರೆ ನೋಡಿದಾಗಾಯಿತು, ಆಮೇಲೆ ಅದು ನೆಂದರೆ ಮನೆಯಲ್ಲಿ ನಿಮಗೆ ಬೈತಾರಲ್ವ, ಅದಕ್ಕೋಸ್ಕರ ಹೇಳಿದೆ ಅಂತ ಹೇಳ್ತಾರೆ. ಹೌದಾ, ಸರಿ ಆಯಿತು, ಹಾಲು ಉಕ್ಕಿತಾ ಅಂತ ಕೇಳ್ತಾರೆ. ಇಲ್ಲ ಇಲ್ಲ ಅಂತ ಹೇಳ್ತಾರೆ. ಸರಿ ಆಯ್ತು, ನಾನು ನೋಡ್ಕೋತೀನಿ, ನೀವು ಹೋಗಿ ಮಲ್ಕೊಳ್ಳಿ ಅಂತ ಹೇಳಿಬಿಟ್ಟು ರೋಹಿಣಿನ ಕಳಿಸಿ ಇವಳು ಹಾಲನ್ನ ತೊಗೊಂಡು ಸೂರ್ಯಂಗೆ ಹೋಗಿ ಕೊಡ್ತಾಳೆ. ಏನೇ ಇದು ಅಂತ ಕೇಳಿದಾಗ, ಇದು ಬಿಸಿ ಬಿಸಿ ಹಾಲು, ಇದನ್ನು ಕುಡೀರಿ, ಚಳಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನು ಕುಡಿದ್ರೆ ಅಲ್ಲಕ್ಕ ಚಳಿ ಕಡಿಮೆ ಆಗೋದು, ಕೊಡಬೇಕಾಗಿರೋದು ಕೊಟ್ಟರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಏನು ಸೌಟಲ್ಲಿ ಲಟ್ಟಣಿಗೆಯಲ್ಲಿ ಕೊಡಲಾ ಅಂತ ಕೇಳ್ತಾರೆ. ಅದಲ್ಲ ಅಂತ ಹೇಳ್ತಾರೆ. ವಾರಕ್ಕೊಮ್ಮೆನೂ ಇಲ್ಲ, ತಿಂಗಳಿಗೊಮ್ಮೆನೂ ಇಲ್ಲ ಅಂತಾರೆ. ಹಾಗಾದರೆ ತಂದುಬಿಟ್ಟು ಒನಕೆನೋ ಇದನ್ನು ತಂದುಬಿಟ್ಟು ನನ್ನ ಮೇಲೆ ಕಳಿಸ್ಬಿಡು ಅಂತ ಹೇಳ್ತಾರೆ. ಏನೋ ಅದನ್ನು ಕುಡಿದ್ರಷ್ಟೇ ಬದುಕೋಕ್ಕಾಗದ, ಇಲ್ಲಾಂದರೆ ಬದುಕೋಕ್ಕಾಗಲ್ವಾ ಅಂತ ಜೋರು ಮಾಡ್ತಾಳೆ. ಆರೋಗ್ಯಕ್ಕೆ ಒಳ್ಳೇದಲ್ಲ ರೀ, ನಿಮ್ಮ ಆರೋಗ್ಯ ಹಾಳಾಗುತ್ತೆ, ಅದೆಲ್ಲ ಅಭ್ಯಾಸ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ. ಸರಿ ಆಯಿತು, ನೀನು ಹೇಳ್ದಾಗೆ ಕೇಳ್ತೀನಿ ಅಂತ ಹೇಳಿಬಿಟ್ಟು ಹಾಲು ಕುಡಿತಾನೆ. ಅವಳಿಗೂ ಅರ್ಧ ಕೊಡ್ತಾನೆ. ಸರಿ ಅಂತ ಇಬ್ಬರು ಕುಡಿದ್ಬಿಟ್ಟು ಈಗ ಮಲ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಸೂರ್ಯ ಮೀನಾನ ಕಾಲ ಮೇಲೆ ಮಲ್ಕೊಳ್ತಾನೆ. ಇಬ್ಬರು ನಿದ್ದೆ ಹೋಗಿರೋದನ್ನು ನೋಡಿ, ಹಾಲು ಕುಡಿದು ನಿದ್ದೆ ಹೋಗಿರೋದು ನೋಡಿ ರೋಹಿಣಿ ತುಂಬ ಖುಷಿಪಟ್ಟು ಅವ್ರ ಹತ್ರ ಬರೋತಾ ಇರ್ತಾಳೆ. ಅಷ್ಟೊತ್ತಿಗೆ ರೋಹಿಣಿ ಬರ್ತಾಳೆ. ಯಾಕಮ್ಮ ಇಲ್ಲಿ ಏನು ಮಾಡ್ತಿದ್ಯಾ ಅಂತ ಕೇಳಿದಾಗ, ಅತ್ತೆ ಟೀ ಮಾಡ್ಕೊಂಡು ಕುಡಿಬೇಕಿತ್ತು, ಟೀ ಪುಡಿ ಎಲ್ಲಿದೆ ಅಂತ ಗೊತ್ತಿಲ್ಲ, ಅದಕ್ಕೆ ಅವ್ರನ್ನ ಕೇಳೋಣ ಅಂತ ಬರ್ತಾ ಇದ್ದೆ ಅಂತ ಹೇಳ್ತಾರೆ. ನಾನು ಮಾಡಿಕೊಡೋಣ ಅಂತ ಹೇಳಿದ್ರೆ ನನ್ನ ಮೂಡ್ ಯಾಕೋ ಸರಿ ಇಲ್ಲಮ್ಮ ಅಂತ ಹೇಳ್ತಾರೆ. ಯಾಕೆ, ಏನಾಯಿತು ಅಂತ ಕೇಳಿದಾಗ, ಅವರಿಬ್ಬರು ನಮ್ಮನ್ನು ನೋಡಿ ಯಾಕೆ ನಗ್ತಾಯಿದ್ರು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಏನೋ ಗೊತ್ತಾಗುತ್ತೆ ಬಿಡಿಯತ್ತೆ, ನೀವು ಹೋಗಿ ಮಲ್ಕೊಳ್ಳಿ ಅಂತ ಹೇಳಿಬಿಟ್ಟು ಅವರನ್ನು ಕಳಿಸ್ತಾಳೆ. ಇಲ್ಲಿ ಇವಳು ಹತ್ತಿರ ಬಂದು ಇವರನ್ನು ಮೊಬೈಲ್ ತೊಗೋಬೇಕು ಅನ್ನೋಷ್ಟರಲ್ಲಿ ಮನೋಜ ಬರ್ತಾನೆ. ಮನೋಜ ಬಂದು ಹಿಂದೆಯಿಂದ ಕೈ ಇಟ್ಟಿರ್ತಾನೆ. ಆದರೆ ಅವಳಿಗೆ ಯಾರು ಅಂತ ಗೊತ್ತಿರಲ್ಲ. ಯಾರೋ ಬಂದು ಹಿಂದೆಯಿಂದ ಕೈ ಇಟ್ಟರು ಅಂತ ಹೇಳಿಬಿಟ್ಟು ಅವಳು ತುಂಬ ಶಾಕ್ ಆಗಿ ಅಲ್ಲಿಗೆ ನಿಂತಿರ್ತಾಳೆ. ಇಲ್ಲಿ ಮನೋಜನಿಂದ ಒದೆ ತಿಂದಿರೋ ಅವನ ಸೆಕ್ಯೂರಿಟಿ ಕೆಲಸದಲ್ಲಿರೋ ಭೀಮ ಬರ್ತಾನೆ. ನೀನು ಯಾಕೋ ಮತ್ತೆ ಬಂದೆ ಅಂತ ಕೇಳ್ತಾರೆ. ಆಗ ಅವನ ಜೊತೆಲಿರೋ 3-4 ಜನನ ಕರ್ಕೊಂಬಂದಿರ್ತಾರೆ. ಅವನನ್ನು ಹೊಡೆಸಿ ಇಷ್ಟೆಲ್ಲ ಗಾಯ ಮಾಡಿದೆಯಾ, ಅದಕ್ಕೆ ಪರಿಹಾರ ಕಟ್ಕೊಡು ಅಂತ ಹೇಳಿಬಿಟ್ಟು ಅವನ ಅಂಗಡಿಯಲ್ಲಿರೋ ಎಲ್ಲ ಸಾಮಾನನ್ನು ಹೊತ್ಕೊಂಡು ಹೋಗ್ತಾರೆ. ಇಲ್ಲಿ ತಿಂಗಳಾಗಿದೆ. ಮನೆಗೆ ಬಂದಾಗ ಸೂರ್ಯ ಮನೋಜ ಮತ್ತು ಪೌಡ್ರಮ್ಮಂಗೆ ಕೇಳ್ತಾರೆ, ತಿಂಗಳಾಗಿದೆ, ದುಡ್ಡನ್ನೆಲ್ಲ ಬರೋ ಸಮಯ ಅಂತ ಹೇಳ್ತಾರೆ. ಎಲ್ಲಿಂದ ದುಡ್ಡು, ನಿನ್ನಿಂದ ಇವತ್ತು ನಮ್ಗೆ ತುಂಬ ಲಾಸ್ ಆಗಿದೆ ಅಂತ ಹೇಳ್ತಾರೆ. ನನ್ನಿಂದ ಯಾಕೆ ಲಾಸ್ ಆಯಿತು ಅಂತ ಹೇಳ್ತಾರೆ. ಅವತ್ತು ಆ ಭೀಮಂಗೆ ಹೊಡೆದು ಕಳಿಸ್ದಲ್ಲ, ಅದಕ್ಕೆ ಅವನು ಪರಿಹಾರ ಅಂತ ಎಲ್ಲ ಎತ್ಕೊಂಡು ಹೋದ ಅಂತ ಹೇಳ್ತಾರೆ. ಅವನ್ನ ಕರ್ಕೊಂಬಂದಿರೋದು ಯಾರು, ನೀನೇ ತಾನೇ, ನೀನೇ ಕಟ್ಕೊ ಅಂತ ಹೇಳಿ ರಂಗನಾಥ್ ಬೈದಾಗ, ಇವನು ಯಾಕೆ ನನಗೆ ಈ ಥರ ಲೆಟರ್ ಬರೀಬೇಕಿತ್ತು, ಅವ್ನು ಲೆಟ್ರ್ ಬರೆದಿರೋದ್ರಿಂದ ತಾನೇ ನಾನು ಭೀಮನ್ನ ಕರ್ಕೊಂಬಂದಿರೋದು, ಆ ಭೀಮಂಗೂ ಹೊಡೆದು ಕಳಿಸಿದ್ದಾನೆ, ಅವನಿಗೆಲ್ಲ ಎತ್ಕೊಂಡು ಹೋಗಿದ್ದಾನೆ ಅಂತ ಹೇಳಿಬಿಟ್ಟು ಮನೋಜ ಗೋಳಾಡಿದಾಗ ಸೂರ್ಯಂಗೆ ಮತ್ತೆ ಕೋಪ ಬಂದು, ಎಲ್ಲ ಪೆಂಗ್ಯ ನನ್ನ ಮಗನೇ, ನಾನು ಲೆಟ್ರ್ ಬರೆದಿಲ್ಲ ಅಂತ ಹೇಳಿದ್ರು ಮತ್ತೆ ನನ್ನ ಮೇಲೆ ಗೂಬೆ ಕೋರಿಸ್ತೀಯ ಅಂತ ಹೇಳಿಬಿಟ್ಟು ಮನೋಜಂಗೆ ಹಿಗ್ಗಾಮುಗ್ಗ ಹೊಡೆದಿದ್ದಾನೆ. ಇಲ್ಲಿಗೆ ಇವತ್ತಿನ ಈ ಸಂಚಿಕೆ ಮುಕ್ತಾಯ ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.